ಒಂದಿಷ್ಟು ಒತ್ತಾಯ ಇತ್ತು ಬೆಂಗಳೂರು ಗ್ರಾಮಾಂತರನ ಉತ್ತರ ಅಂತ ಘೋಷಣೆ ಮಾಡಬೇಕು ಅಂತ. ಇವತ್ತು ಬಹುತೇಕವಾಗಿ ಫೈನಲ್ ಆಗುತ್ತೆ, ಹೆಸರು ಮರುನಾಮಕರಣ ಆಗುತ್ತೆ ಅನ್ನುವಂತ. ಅಲ್ಲ, ಅದು ಪ್ರಪೋಸಲ್ಲು ಕ್ಯಾಬಿನೆಟಲ್ಲಿ ಚರ್ಚೆ ಆಗಬೇಕು, ಕ್ಯಾಬಿನೆಟ್ ತೀರ್ಮಾನ ಆಗಬೇಕು, ಆನಂತರ ಅದನ್ನು ಸರ್ಕಾರ ಆದೇಶ ಹೊರಡಿಸ್ಬೇಕಾಗುತ್ತೆ. ಇವತ್ತೇನಾದರೂ ಸಬ್ಜೆಕ್ಟ್ ಬಂದಿದ್ದರೆ ಅದು ಚರ್ಚೆ ಆಗುತ್ತೆ. ನಿಮ್ಮದು ಕೂಡ ಒತ್ತಾಯ ಇತ್ತು, ಅಂದರೆ ಅಭಿವೃದ್ಧಿ ಕೆಲಸಗಳು ಇನ್ನೂ ಕೂಡ ಅಲ್ಲ, ನಮ್ಮದು ನಾವು ಬೆಂಗಳೂರು ತುಮಕೂರನ್ನು ಕನೆಕ್ಟ್ ಮಾಡಿ ಅಂತ ನಮ್ಮದು ಒತ್ತಾಯ ಇರೋದು. ಮೆಟ್ರೋ ಮಾಡಿಕೊಡಿ, ಇಲ್ಲಿ ಬೆಂಗಳೂರಿಗೆ ಒತ್ತಡ ಕಡಿಮೆ ಆಗುತ್ತೆ ಅಂತ ಹೇಳಿ ನಾವು ಪ್ರಸ್ತಾಪ ಮಾಡಿದ್ದೀವಿ. ಅದಕ್ಕೆ ಫಿಸಿಬಿಲಿಟಿ ರಿಪೋರ್ಟ್ ಕೂಡ ಈಗಾಗಲೇ ಮಾಡಿದ್ದಾರೆ. ಅದಕ್ಕಿನ್ನೂ DPR ಆಗಬೇಕು, ಅದಕ್ಕೆ ಇನ್ವೆಸ್ಟ್ಮೆಂಟ್ದು ಆಗಬೇಕು, ಕೇಂದ್ರ ಸರ್ಕಾರದ ಅನುಮತಿ ಬೇಕು, ಇದೆಲ್ಲ ಪ್ರೊಸೀಜರ್ಸ್ ಇದೆ. ಅದನ್ನು ಸ್ವಲ್ಪ ಸ್ಪೀಡಪ್ ಮಾಡಿ ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಅಷ್ಟೇ. ಸರಿ, ಸುರ್ಜೇವಾಲಾ ಅವ್ರದ್ದು ಇವತ್ತು 3ನೇ ದಿನದ ಮೀಟಿಂಗು, ನೀವು ಕೂಡ ಸಮಯ ಕೇಳಿದ್ರಿ? ಇಲ್ಲ, ನಿನ್ನೆ ಸಂಜೆ ಕರೆದ್ರು ನನಗೆ, ನಾನು ಹೊರಗಡೆ ಇದ್ದೀನಿ, ನಾನು ಇವತ್ತು ಟೈಮ್ ಕೊಡಿ, ನಾನು ಬರೋಕ್ಕಾಗೋದಿಲ್ಲ, ದೂರ ಇದ್ದೀನಿ ಅಂತೇಳಿ ತಿಳಿಸಿದ್ದೇನೆ. ಅದು ಇವತ್ತು ಸಾಧ್ಯ ಆದರೆ ಅವರು ಇವತ್ತು ಸಾಯಂಕಾಲ ಹೋಗ್ತಾರಂತೆ, ಮತ್ತೆ ಬರ್ತಾರೆ 5ನೇ ತಾರೀಕು ಏನೋ ಹೇಳ್ತಾ ಇದ್ರು, ಗೊತ್ತಿಲ್ಲ ನನಗೆ. ಸರ್, ಧಾರವಾಡ ACP ನಾರಾಯಣ ಬ್ರಹ್ಮಣಿ ಬೆಳಗಾವಿ ಸಮಾವೇಶದಲ್ಲಿ ಮುಖ್ಯಮಂತ್ರಿಗಳು ಕೈ ಎತ್ತಿದ್ರಲ್ಲ ಸರ್, ಅವಮಾನದಿಂದ ಮಾನಸಿಕವಾಗಿ ಕುಗ್ಗಿ ಹೋಗಿ VRSಗೇನೋ ಮುಂದಾಗಿದ್ದಾರಂತ ಸರ್. ಇಲ್ಲ, ಅದೇ ಥರ ಏನಿಲ್ಲ. ನಾನು ಮಾತಾಡಿದ್ದೀನಿ ಅವ್ರ ಹತ್ರ, ಅವರಿಗೆ ಪೋಸ್ಟಿಂಗು ಕೂಡ ಕೊಡ್ತೇವೆ. ಅವ್ರಿಗೆ ಯಾವುದೇ ರೀತಿಯಲ್ಲಿ ಇಂಟೆನ್ಷನ್ ಏನು, ಮಾನ್ಯ ಮುಖ್ಯಮಂತ್ರಿಗಳು ಇಂಟೆನ್ಷನ್ ಆಗಿ ಅದು ಸ್ಪರ್ ಆಫ್ ದಿ ಮೂಮೆಂಟಲ್ಲೇ ಆ ರೀತಿ ಆಗಿರ್ಬೋದು, ಆದರೆ ಇಂಟೆನ್ಷನ್ ಇಲ್ಲಿಂದ ಆಗಿಲ್ಲ ಅಂತೇಳಿ ನಾನೇ ಕೂಡ ಮಾತಾಡಿದ್ದೀನಿ. ನಾನು ಮಾನ್ಯ HK ಪಾಟೀಲ್ರವರು ನಾವೆಲ್ಲ ಮಾತಾಡಿ ಅವರಿಗೆ ಪೋಸ್ಟಿಂಗ್ ಕೊಡ್ತೇವೆ. ಸರ್, ಈಗ ಇಕ್ಬಾಲ್ ಹುಸೇನ್ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ, ಬಹಿರಂಗ ಹೇಳಿಕೆಗಳು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿದೆ ಅನ್ನುವಂತಹ ನಿಟ್ಟಿನಲ್ಲಿ ನೋಟಿಸ್ ಕೊಟ್ಟಿರುವಂತಹದ್ದು. ಅದ್ರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ. ಸರ್, CID ಪ್ರಕರಣ, ಕಾಲ್ ತುಳಿತ ಪ್ರಕರಣ SIT ರದ್ದು ಮಾಡಿದ್ದಾರೆ. ರದ್ದು ಮಾಡಿಬಿಟ್ಟು ಎಲ್ಲವನ್ನು ಕೂಡ CBI ಮಾಡಬೇಕು, ವಾಲ್ಮೀಕಿ ನಿಗಮನ ಕ್ರಮ ನಿನ್ನೆ ಹೈಕೋರ್ಟ್ ಆದೇಶ ಆಗಿದೆ ಸರ್. ಒಂದು ರೀತಿಯಲ್ಲಿ ಸರ್ಕಾರಕ್ಕೆ ಮುಜುಗರ ಅಲ್ವ, SIT ರದ್ದು ಮಾಡಿ ಎಲ್ಲವನ್ನೂ ಕೂಡ CBIನೇ ತನಿಖೆ ಮಾಡಬೇಕು? ಹಾಗಿಲ್ಲ, ಈಗ ಅವರು ಮೆರಿಟ್ ಆಫ್ ದಿ ಕೇಸ್ ನೋಡಿ ಅವರು ತೀರ್ಮಾನ ಮಾಡಿರ್ತಾರೆ. ನಾವು ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಯಾವುದೇ ತನಿಖೆ ಆಗಲಿ, ಅನ್ನೋದಕ್ಕೆ ನಮಗೇನು ಅದ್ರ ಬಗ್ಗೆ ನಾವು ಯಾವುದು ಕಾಮೆಂಟ್ ಮಾಡೋದು ಇಲ್ಲ. CM ಲಕ್ಕಿ ಲಾಟ್ರಿ CM ಅನ್ನುವಂಥದ್ದು BR ಪಾಟೀಲ್ ಹೇಳಿಕೆ ಇರ್ತಾರೆ. ಥ್ಯಾಂಕ್ ಯು ಸರ್. ಬಳ್ಳಾರಿ ಜೈಲಲ್ಲಿ ಗಾಂಜಾ ಇಟ್ಕೊಂಡಿರೋ ಫೋಟೋ, ಅವರು ಸೆಲ್ಫಿ ತಗೊಳ್ಳೋ ಫೋಟೋ ಎಲ್ಲವೂ ಕೂಡ ವೈರಲ್ ಆಗಿದೆ ಸರ್. ಅದು ಇಲ್ಲ, ಅದ್ರ ಬಗ್ಗೆ ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ. ಕಠಿಣವಾದ ಕ್ರಮ ತಗೋಬೇಕು, ಯಾರು ಅಧಿಕಾರಿಗಳು ಇನ್ವಾಲ್ವ್ ಆಗಿದ್ದಾರೆ, ಮತ್ತು ಮುಂದೆ ಭಾಳ ಕಠಿಣವಾಗಿ ಇರಬೇಕು ಆಗಲಿ ಅಂತೇಳಿ ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ. ಅದು ಪ್ರತಿ ತಿಂಗಳಿಗೆ ಒಂದು ಸಾರಿ ಅಥವಾ 2 ತಿಂಗಳಿಗೆ ಒಂದು ಸಾರಿ ರೈಡ್ ಮಾಡಿ ಇದನ್ನೆಲ್ಲ ನೋಡ್ತಾನೆ ಇರ್ತಾರೆ. ಆದರೂ ಕೂಡ ಕೆಲವು ಸಂದರ್ಭದಲ್ಲಿ ಎಲ್ಲೋ ಒಂದು ವೀಕ್ ಪಾಯಿಂಟಿಂದ ಈ ರೀತಿ ಆಗ್ತಿರುತ್ತೆ, ಅದನ್ನೆಲ್ಲ ಮಾನಿಟರ್ ಮಾಡ್ತಾರೆ. CIT ಆರ್ಡರ್ ಮೇಲೆ ಬಂದರೆ ಸರ್, ವಿಕಾಸ್ ಅಪೀಲ್ ಹೋಗ್ತೀರಾ ಸರ್? ಹೇಗೆ? ಹೌದು, ಸರ್ಕಾರ ಅಪೀಲ್ ಹೋಗುತ್ತೆ, ಮತ್ತು ಅಂದರೆ ಅಷ್ಟು ಹೈಕೋರ್ಟಿಗೆ ಅಪೀಲ್ ಹೋಗುತ್ತೆ. ಯಾವ ಆಧಾರದ ಮೇಲೆ ಅವರು ಆ ರೀತಿ ಮಾಡಿದ್ದಾರೆ ಅಂತ ನಮಗೇನು ಹೆಚ್ಚು ಗೊತ್ತಿಲ್ಲ. ಆದೇಶ ಅಂತೂ ಬಂದಿದೆ, ಅದಕ್ಕೆ ಅಪೀಲ್ ಸರ್ಕಾರದ ತೀರ್ಮಾನ ಸರಿ ಇದೆ ಅಂತ ನಮ್ಮ ವಾದ. ಅದನ್ನು ಈಗ ಹೈಕೋರ್ಟಲ್ಲಿ ಏನು ತೀರ್ಮಾನ ಆಗುತ್ತೆ ನೋಡಿ, ಅಪೀಲ್ ಹೋಗ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.